पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಇದೈತಲ್ಲ ಖಜೂರ್ ಇರುತ್ತಲ್ಲ, ಓಕೆ, ಖಜೂರ್ ತೊಗೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ಬಿಡಿಸ್ಕೋಬೇಕು. ಇವಾಗ ಫುಲ್ ಸೆಟ್ ಇರುತ್ತೆ ಇದು. ನೆಕ್ಸ್ಟ್ ಯಾವ ಬಿಡಿಸ್ಕೊ ನಾನು ನೆಕ್ಸ್ಟ್ ಇವಾಗ ಎಲ್ಲದನ್ನು ಇದನ್ನು ಐತಲ್ಲ ಬಿಡಿಸ್ಕೋಬೇಕು. ಈ ಥರ ಸೀಡ್ಸ್ ಎಲ್ಲ ತೆಗೆದು ಬಿಡಿಸಾಕಬೇಕು. ಓಕೆ, ಸೀಡ್ಸ್ ಎಲ್ಲ ತೆಗೆದು ಇದನ್ನು ನೀಟಾಗಿ ಈ ಥರ ಬಿಡಿಸ್ಕೋಬೇಕು. ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅಷ್ಟು ಕ್ವಾಂಟಿಟಿಯಲ್ಲಿ ಬಿಡಿಸ್ಕೋಬೇಕು. ಇದು ಸಬ್ಜಾ ಸೀಡ್ಸ್ ಇದೆ, ಇದನ್ನು ನೀರೊಳಗೆ ನೆನೆಸೋಕೆ ಹಾಕಬೇಕು. ಓಕೆ, ಇದನ್ನು ಇವಾಗ ನೀರೊಳಗೆ ನೆನೆಸೋಕೆ ಹಾಕ್ತೀನಿ. ನೆಕ್ಸ್ಟ್ ಏಲಕ್ಕಿ ಆಮೇಲೆ ಕುಟ್ಟಿ ತೋರಿಸ್ತೀನಿ. ಇವಾಗ ಇದು ಶರ್ಬತ್ ಬೀಜ ಅಂತಾರಲ್ಲ, ಕಾಮ ಕಸ್ತೂರಿ ಬೀಜ ಅಥವಾ ಶರ್ಬತ್ ಬೀಜ ಅಂತಾರಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಸೋಕೆ ಹಾಕೋದು. ಓಕೆ, 1 hour ಅಂದರೆ ಸಾಕಷ್ಟೆ, ಜಾಸ್ತಿ ಎಲ್ಲ ಬೇಡ. 160 minutes. ನೆಕ್ಸ್ಟ್ ಇವಾಗ ಡೇಟ್ಸ್ ಇದೆ ಅಲ್ಲ, ಡೇಟ್ಸ್ ಎಲ್ಲ ಹಾಕೊಂಬಿಡೋಣ. ಇದನ್ನು 1-2 hours ಸೋಕ್ ಮಾಡಿದರೆ ಚೆನ್ನಾಗೇ ಆಗುತ್ತೆ. 1-2 hour ಮಾಡಿ. ಓಕೆ, ಇದ್ರ ಜೊತೆನೇ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ಬಿಡಬೇಕು. ಇದ್ರ ಜೊತೆ ಏಲಕ್ಕಿನ ಮೇಲೆ 1-2 hours ರೆಸ್ಟ್ ಮಾಡಿದರೆ ಸಾಕಿದು. ಓಕೆ, ಇದು ಸಬ್ಜಾ ಸೀಡ್ಸ್, ಇದು 1 hour ಸಾಕು. 1 hour ಹಾಫ್ ಆನ್ ಅವರ್ಗೆ ಎಲ್ಲ ಇದಾಗಿಬಿಟ್ಟಿದೆ. ಓಕೆ, ಇದು 1 hour ಇದಾಗಿ ಸೋಕ್ ಮಾಡಾಕಿದ್ದೀನಿ. ಓಕೆ, ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಇದು ಫಸ್ಟ್ ಏಲಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಏಲಕ್ಕಿ ನೆನ್ಸಕ್ಕೆ ಹಾಕ್ಬಿಡಿ ಇದ್ರ ಜೊತೆನೇ. ಓಕೆ, ನೆಕ್ಸ್ಟ್ ಇವಾಗ ಹಸಿ ಖಜೂರ 1-2 hours ಸೋಕ್ ಮಾಡಿಟ್ಟಿದ್ದೀನಿ. 1-2 hours ಸೋಕ್ ಮಾಡಿ, ನೀರೆಲ್ಲ ಹಾಕೋದು ಬೇಡ, ಬರೀ ಇದಷ್ಟೇ ಹಾಕೋಣ. ಓಕೆ, ಬರೀ ಇದಷ್ಟೇ ಹಾಕ್ಕೊಂಡು, ಓಕೆ, ಇದರಿಂದ ನೀರು ಹಾಕಿದರೆ ಮತ್ತೆ ಸುಮ್ಮನೆ ಎಲ್ಲ ಲೀಕೇಜ್ ಆಗಿಬಿಡುತ್ತೆ. ಅದ್ರ ಸಂಬಂಧ ಬರೀ ಇದಷ್ಟೇ ಹಾಕ್ಕೊಳ್ತೀನಿ. ಇದಷ್ಟೇ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಓಕೆ, ಫುಲ್ಲು. ಓಕೆ, ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಲಿಡ್ ಕ್ಲೋಸ್ ಮಾಡಿ. ಪೇಸ್ಟ್ ಡೇಟ್ಸಿಂದು ಪೇಸ್ಟ್ ರೆಡಿ ಆಗಿದೆ. ಇದರಲ್ಲಿ ಕೋಲ್ಡ್ ವಾಟರ್ ಹಾಕ್ಕೋಬೇಕು. ಇದನ್ನು ತಗೊಂಡು, ಓಕೆ, ಈ ರೀತಿ ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ, ಇದು ಕೋಲ್ಡ್ ವಾಟರ್ನಲ್ಲಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಯಾಲಕ್ಕಿ ಡೇಟ್ಸ್ ಎಲ್ಲ ಹಾಕಿ ಮಾಡಿರೋದು ಇದು. ನಿಮಿಷ ಇದೆಲ್ಲ ಇದನ್ನು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಓಕೆ, ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಡೇಟ್ಸ್ ಎಲ್ಲ ಏನು ತೊಂದರೆ ಇಲ್ಲ, ತಿನ್ಬೋದು, ಹೆಲ್ದಿಯಾಗಿರುತ್ತೆ. ನೆಕ್ಸ್ಟ್ ಇವಾಗ ಸಬ್ಜಾ ಸೀಡ್ಸ್ ಇರುತ್ತಲ್ಲ, ಅದು ನೆನ್ಸಕ್ಕೆ ಹಾಕಿದ್ದೀನಲ್ಲ, ಅದು ಹಾಕ್ಕೊಂಡ್ಬಿಡ್ತೀನಿ. ಓಕೆ, ನಿಮಿಷ ಎಲ್ಲ ಸ್ಪೂನಿಂದ ತಗೊಂಡು ಹಾಕ್ಕೊತೀನಿ. ಈಸಿ ಆ್ಯಂಡ್ ಹೆಲ್ದಿ ಡ್ರಿಂಕ್ಸ್ ಇದು. ಇದರಲ್ಲಿ ಯಾವ ಶುಗರ್ ಅಂತ ಆ್ಯಡ್ ಮಾಡಿಲ್ಲ, ಶುಗರ್ ಅಥವಾ ಜಾಗ್ರಿ ಪೌಡ್ರ್ ಯಾವುದೂ ಯೂಸ್ ಮಾಡಿಲ್ಲ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಸಮ್ಮರ್ ಸೀಸನ್ಗೆ ತುಂಬ ಬಾಡಿ ಎಲ್ಲ ಕೋಲ್ಡ್ ಆಗಿರುವಂಥದ್ದು ಇದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥದ್ದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಯೂಸ್